ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಊಹಾಪೋಹ ಇದೆ. ಏನಾಗ್ಬೋದು ಸರ್ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ? ಸಿದ್ದರಾಮಯ್ಯ ಕೆಳಗಿಳಿದ್ರೆ ಏನಾದ್ರು ಸಮಸ್ಯೆ ಆಗ್ಬೋದಾ? ಸಮಸ್ಯೆ ಏನಾಗಲ್ಲ ಸರ್. ಯಾಕಂದ್ರೆ ಮುಖ್ಯಮಂತ್ರಿ ಪದವಿಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ತುಂಬಾ ಆಳವಾಗಿ ಅವರು ಕೆಲಸ ಮಾಡಿದ್ದಾರೆ. ಹಂಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿರೋ ಎರಡು ಬಾರಿ ಆದ್ರೂ ಅದು ಅವರಿಗೆ ವಯಸ್ಸು ಸಹ ಆಯ್ತು. ಈಗಿನ ಇದರಲ್ಲಿ ಯುವಕರಾಗಿರ್ತಾರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪದವಿ ಸಿಗೋದು ನನಗನ್ಸೋ ಪ್ರಕಾರ ಒಳ್ಳೆ ಸಾಲದು. ಎಲ್ಲಾ ಜನಗಳು ಆಸೆ ಪಡ್ತಾರೆ. ಯಾಕೆಂದ್ರೆ ಒಬ್ಬರೇ 10 ವರ್ಷ ಆಳ್ವಿಕೆ ಮಾಡಿದ್ಮೇಲೆ ಇವ್ರದ್ದು ಆಡಳಿತ ನೋಡ್ಬೋದಲ್ಲ ನಾವು. ಯಾಕೆಂದ್ರೆ ಪಕ್ಷಕ್ಕೋಸ್ಕರ ತುಂಬಾ ಆಳವಾಗಿ ಇವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಒಳ್ಳೇದೇ ನನಗನ್ಸೋ ಪ್ರಕಾರ. ಇದು ನನ್ನ ತೀರ್ಮಾನ ಅಲ್ಲ, ಇಡೀ ಇಲ್ಲ ಕರ್ನಾಟಕ ಜನತೆಯ ತೀರ್ಮಾನ ಅಂತ ನನಗನ್ನಿಸ್ತದೆ. ಯಾಕೆ ಶ್ರಮಿಸಿರೋರಿಗೆ ಅವ್ರಿಗೆ ಶ್ರಮಿಸಿರೋಂತ ವ್ಯಕ್ತಿಗೆ ನಾವು ಯಾವತ್ತೂ ಅವ್ರಿಗೆ ಒಂದು ಗೌರವ ಕೊಡ್ಲೇಬೇಕು. ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಉಳಿಬೇಕಂದ್ರೆ ಡಿ ಕೆ ಶಿವಕುಮಾರ್ ಶ್ರಮ ಇದೆ, ಬರೀ ಸಿದ್ದರಾಮಯ್ಯರದೇ ಅಲ್ಲ. ಸಿದ್ದರಾಮಯ್ಯನವರು ಆಳ್ವಿಕೆ ಮಾಡಿರೋದು ಸಾಕು, ಅವ್ರಿಗೂ ವಯಸ್ಸಾಯ್ತು. ನೆಕ್ಸ್ಟ್ ಜನರೇಷನ್ಗೆ ಕೊಡ್ಲಿ ಅವರು ಡಿ ಕೆ ಶಿವಕುಮಾರ್ಗೆ, ಹಂಗಂತ ನನ್ನ ಒಂದು ಅನಿಸಿಕೆ ಸರ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಕೊಟ್ರೆ ಏನಾದ್ರು ಎರಡು ಭಾಗ ಒಂದು ಚಾನ್ಸ್ ಏನಾದ್ರು ಇದೆ ಸರ್? ಆ ಕಡೆ ಸಿದ್ದರಾಮಯ್ಯ ಬಣ, ಈ ಕಡೆ ಡಿ ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯನವ್ರ ಬಣಗೂ ಡಿ ಕೆ ಶಿವಕುಮಾರ್ ಬಣಗೂ ಕಾಂಗ್ರೆಸ್ ಅಲ್ಲಿ ಒಂದೇ ಮಟ್ಟದಲ್ಲಿ ಅವ್ರ ಆಳ್ವಿಕೆ ಇತ್ತು ಅಂದ್ರೆ ಆಗಲ್ಲ. ಇದು ಸಿದ್ದರಾಮಯ್ಯರು ನನಗೆ ಮುಖ್ಯಮಂತ್ರಿ ಬೇಕಂದಾಗ ಕಾಂಗ್ರೆಸ್ ನ ಹಾಳು ಮಾಡ್ಬೇಕಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಹೊರಗಡೆ ಹಾಕ್ಬೋದು. ಹಾಗಾಗಿ ಅಡಮಾಣ ಆಯ್ತಾ ಹೊರತು ಡಿ ಕೆ ಶಿವಕುಮಾರ್ ಇಂದ ಬಣ ಆಗಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಆಳ್ವಿಕೆ ಬಂದಾಗ ಅವರು ಅವ್ರ ಪಕ್ಷವನ್ನು ಕಿತ್ಕೊಂಡು ಬೇರೆ ಕಡೆ ಹೋಗೋದಿಲ್ಲ ಅವರು. ಈಗ ಆಳ್ವಿಕೆ ಅವ್ರಿಗಿಲ್ಲ ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ. ದಯವಿಟ್ಟು ಅವ್ರಿಗೆ ಕೊಡೋದು ನನಗನ್ಸೋ ಪ್ರಕಾರ ಈ ಕರ್ನಾಟಕ ಜನತೆಗೂ ಒಂದು ಒಳ್ಳೇದಾಗುತ್ತೆ. ಅವ್ರ ಆಳ್ವಿಕೆನೂ ಸ್ವಲ್ಪ ನೋಡೋಣ. ಅವ್ರಿಗೂ ಮುಂದೆ ವಯಸ್ಸಾಯ್ತು, ಅವ್ರು ತುಂಬಾ ವರ್ಷದಿಂದ ಈ ಕಾಂಗ್ರೆಸ್ ನಲ್ಲಿ ತುಂಬಾ ಆಳ್ವಿಕೆ ಮಾಡಿದ್ದಾರೆ. ಹಂಗಾಗಿ ಅವ್ರಿಗೆ ಒಂದು ಒಳ್ಳೆ ಹುದ್ದೆ ಕೊಟ್ರೆ ದಯವಿಟ್ಟು ಈ ಕರ್ನಾಟಕ ಏನಾರ ಮುಂದುವರಿಸ್ತಾರೆ ನೋಡೋಣ ಅಂತ ನಮ್ಮ ಬಯಕೆ. ಯಶಸ್ವಿ ಆಗ್ತಾರೆ ಸರ್. ಯಾಕಂದ್ರೆ ಅವ್ರಿಗೆ ಅನುಭವ ಇದೆಯಲ್ಲ. ಈಗ ಆಲ್ರೆಡಿ ಇವಾಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗೋದೇನು ದೊಡ್ಡದಲ್ವಲ್ಲ. ಯಾಕೆ ಉಪಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಪಟ್ಟ ಅದನ್ನ ಅನುಸರಿಸ್ಕೊಳ್ತಾರೆ ಅವರು. ಅವ್ರಿಗೆಲ್ಲ ಗೊತ್ತಿರ್ತದಂತ ನನ್ನ ಒಂದು ಭಾವನೆ. ಕೊಟ್ರೆ ಒಳ್ಳೇದು. ನೋಡ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಆಗತ್ತೆ. ಅದೇ ಬದಲಾವಣೆ ಅಂತಂದ್ರೆ ಇವಾಗ ಡಿ ಕೆ ಶಿವಕುಮಾರ್ ಕೊಟ್ರೆ ಏನು ಬದಲಾವಣೆ ಆಗಲ್ಲ. ಇಲ್ಲ ಅಂದ್ರೆ ಬದಲಾವಣೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದ್ರೆ ಬದಲಾವಣೆ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಅವ್ರಿಗೂ ಆಸೆ ಇದೆಯಲ್ವಾ. ಹಂಗಾಗಿ 2 ವರ್ಷದಿಂದನೂ ಸಹ ಅದು ಇದು ಮಾಡ್ಕೊಂಡಿದ್ದಾರೆ. ಅವರು ಒಪ್ಪಂದ ಬೇರೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬದಲಾವಣೆ ಆಗ್ಬೋದು ಸರ್. ಯಾಕಂದ್ರೆ ಅವ್ರಿಗೂ ಆಸೆ ಇದೆ, ಅವ್ರಿಗೂ ಒಂದು ಇದಿದೆ, ವಯಸ್ಸು ಬೇರೆ ಆಯ್ತು ಅವ್ರಿಗೂ. ಮುಂದೆ ಅವರು ನೆಕ್ಸ್ಟ್ ಅವರು ಮುಖ್ಯಮಂತ್ರಿ ಆಗ್ಸೋ ಕಷ್ಟ ಇದೆ. ನವೆಂಬರ್ 21 ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದ್ರೆ ಕಷ್ಟನೇ. ಕಷ್ಟನೇ ಕೊಡ್ತಾರೆ ಅಂತ ಅನ್ಕೋತೀನಿ ನಾನು ಅನ್ಸೋ ಪ್ರಕಾರ. ನೋಡೋಣ. ಯಾಕಂದ್ರೆ ಸಿದ್ದರಾಮಯ್ಯಗೂ 10 ವರ್ಷ ಆಯ್ತು, ವಯಸ್ಸು ಬೇರೆ ಆಗಿದೆ. ನೆಕ್ಸ್ಟ್ ಅವ್ರಿಗೆ ಕೊಟ್ರೆ ಒಳ್ಳೇದಂತ ನನಗೆ ಅನಿಸ್ತದೆ. ದುಡಿದಿದ್ದಾರೆ ಸರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಇವತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನನಗನ್ಸೋ ಪ್ರಕಾರ ಕಾಂಗ್ರೆಸ್ ಪಕ್ಷನೇ ಇರ್ತಿರ್ಲಿಲ್ಲ. ಎಲ್ಲೋ ಸಿದ್ದರಾಮಯ್ಯವ್ರು ಮೊನ್ನೆ ಬಂದ ಹಿಂದ ಅಂತ ಬಂದ್ಬಿಟ್ಟು ಅವರು ಆದ್ರೂ ಅವ್ರಿಗೆ ಗೌರವ ಕೊಟ್ಟಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಜೆಡಿಎಸ್ ಬಂದಿರೋರು ಹಿಂದ ಮಾಡಿದ್ರು ಕಾಂಗ್ರೆಸ್ ಅವರು ದುಡಿದಿದ್ದಾರೆ ಅಂತ ಕೊಟ್ಟಿದ್ದಾರಲ್ಲ ಪಾಪ. ಅವ್ರಿಗೆ 2 ಬಾರಿ ಆಗಿದ್ದಾರೆ ಅಂತ ಇವ್ರಿಗೂ ಒಂದು ಅವಕಾಶ ಕೊಟ್ರೆ ಒಳ್ಳೇದಂತ ನನಗನ್ನಿಸ್ತದೆ. ನೋಡ್ಬೇಕು ಸರ್, ಏನಾಗ್ತದೆ ಗೊತ್ತಿಲ್ಲ.